ಅಮ್ಮ ನೋಡ್ಬೇಕು ಈ ವ್ಲಾಗ್. ನಮ್ಮ ಮಮ್ಮಿ ಎಷ್ಟು ಒಳ್ಳೆ ಟೀನ್. ನಾನು ನಿನ್ನ 20s ಬರ್ಮಾಡ್ಕೊಂತಿದ್ಯಾ, ಅದಕ್ಕೇನು ಅನಿಸ್ತಿದೆ? ಪಟಾಕಿ ಹೊಡೋದ್ರು ನನಗೋಸ್ಕರ. ಅದು ಲಾಸ್ಟ್ ಫ್ಯೂ ಡೇಸ್ 19th ಏನು ಅನ್ನಿಸ್ತಿದೆ? ಅಕ್ಕ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ ನನಗೆ. ನಾವಿಬ್ರು ಜಗಳ ಆಡಲ್ಲ, ಇನ್ನು ನಾನು ಕಿಚ್ಚಾಡ್ತೀನಿ ಹೊರತು ಅವಳಂತೂ ಕಿಚ್ಚಾಡಲ್ಲ. ಇವಳು ಏನು ಮಾಡ್ತಾ ಇದ್ದೀನಿ ಇವಾಗ? ಚೆನ್ನಾಗಿ ಮಾಡ್ತಾ ಇದ್ದೀನಿ. ಮೇ ಬಿ ವ್ಲಾಗ್ನ 25 ವರ್ಷಕ್ಕೆ ನೋಡಿದ್ರೆ ಫುಲ್ ಖುಷಿಯಾಗಿರ್ತೀನಿ. ಬಟ್ ಅವಾಗ್ಲೂ ಜನತಿ ನನಗೋಸ್ಕರ ಯಾವಾಗಲೂ ನಿಂತ್ಕೊಂಡಿರೋಳು ಗೊತ್ತಾ. ನಾನು 10th ಇದ್ದಾಗ ಜನತಿಗೆ ಹೇಳಿದ್ದೆ, ಇವ್ಳಿಗೊಬ್ಳಿಗೆ ಹೇಳಿದ್ದೀನಿ ನಾನು ಕೊರೋನಾ ಆದ್ಮೇಲೆ ನಾನು ಏನಾಗ್ತೀನಿ ಯೂಟ್ಯೂಬರ್ ಆಗ್ತೀನಿ ಅಂತ ಹೋಗಿ ಇವ್ಳಿಗೆ ಹೇಳಿದ್ದೆ. ಆಯ್ತಾ, ಯೂಟ್ಯೂಬರ್ ಅದೆಲ್ಲ ಫಸ್ಟ್ ಮೀಟ್ ಮಾಡಿದ್ರೆ 13 years ಇದ್ದಾಗ ಆಯ್ತಾ. ಮೀಟ್ ಮಾಡಿ ಲೈಟ್ ಹಾಕಿದ್ರು, ನಿನಗೋಸ್ಕರ ಹಾಕಿದ್ರು, ನೀವು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ ಹಾಕಿದ್ರು ಆಯ್ತಾ. ಸೊ ಅವಾಗ ಎಷ್ಟೊಂದು ತಿಂಗಳಾದ್ಮೇಲೆ ನಾವು ಇಂಡಿಪೆಂಡೆಂಟ್ ಆಗಿ ನಾವಿಬ್ಬರೇ ಹೊರಗಡೆ ಬಂದಿದ್ದು. ಅದು ಇಲ್ಲಿಗೇನೆ, ಈ ಪಾರ್ಕ್ಗೆನೆ. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಟಿಕ್ ಟಾಕ್ ಮಾಡಿ ಓಡಾಡ್ಕೊಂಡು ಆಮೇಲೆ ಏನಾದ್ರು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ ನಾನು. ಹೌದು, ಅವಾಗ ಒಂದು ಫಸ್ಟ್ ಫ್ಯೂ ರೀಲ್ಸ್, ಒಂದು 3rd or 4th ರೀಲ್ ಅನ್ಸುತ್ತೆ. 1000 ಪೋಸ್ಟ್ ಸುಮ್ಮನೆ ನಡ್ಕೊಂಬರೋದು, ಸ್ಲೋ ಮೋಷನ್ ಅಲ್ಲಿ ತಿರ್ಗೋದು ಇದೆ. ಅವಾಗ ಇಲ್ಲೇ ಅದ್ ಬೇಕಾದ್ರೆ ವಿಡಿಯೋ ಹಾಕಿಲ್ಲಿ ಸೈಡಲ್ಲಿ ಆಯ್ತಾ. ಸೊ ಇವಾಗ ನಾವು 20 years ಆಗ್ತಿದೆ. ಲಾಸ್ಟ್ ನಮ್ಮದು ಇವಾಗ 19 ಲಾಸ್ಟ್ ಟೀನಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಲಾಸ್ಟ್ ಟೀನಲ್ಲಿ ಇದು ನಮ್ದು ಲಾಸ್ಟ್ ಮೀಟ್. ವಾಪಸ್ ನನ್ನ ಬರ್ಡೇಗೆ ಸಿಗ್ತಾಳೆ, ಬಟ್ ಆಗ ನಾನು 20 ಆಗ್ಬಿಟ್ಟಿರ್ತೀನಿ ಅಲ್ವಾ. ಹಂಗೆ ಆಗತ್ತೆ, ಅವತ್ತು ಬರ್ಡೇ ದಿನ ಸಿಗ್ತಾಳೆ. ಸೊ ಅದಕ್ಕೆ ಒಂಥರ ಮೆಮೊರೀಸ್ ಹಿಟ್ಟಾದಂಗೆ ಆಗ್ತಿದೆ ಇಲ್ಲಿ. ಅದಾದ್ಮೇಲೆ ಬಂದಿಲ್ಲ ನಾವು ಅಷ್ಟೊಂದ್ಸಲಿ ಒಂದ್ಸಲಿ ಬಂದಿದ್ದೀನಿ ಅಷ್ಟೇ. ಅವಾಗ ಬೇಗ ಓಡೋಗಿದ್ವಿ, ಕತ್ಲೆ ಆಗೋಕ್ಕಿಂತ ಮುಂಚೆ ಅಂತ 5:30ಗೆ ಓಡೋಗಿದ್ರಿ ಇಲ್ಲಿಂದ. ನಾವು 5:30 6 ಗಂಟೆಗೆ ಓಡೋಗಿದ್ರಿ. ಅದಾದ್ಮೇಲೆ ಆಮೇಲೆ ಇವಾಗ ಇಲ್ಲಿ ಬಂದಿರೋದು ಏನಕ್ಕೆ ಅಂದರೆ ಕುತ್ಕೊಂಡು ನಾವಿಬ್ರು ನನ್ನ ಬರ್ಡೇಗೆ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಂಗೆ ಪ್ಲೇಸ್ ಸಿಗಬೇಕು. ಸೊ ಆ ಪ್ಲೇಸ್ನ ಡಿಸೈಡ್ ಮಾಡಬೇಕು. ಏನು ಸೊಳ್ಳೆ ರಾತ್ರಿ ಅದೇ ಸೊಳ್ಳೆಗೆ ಬ್ಯಾಟ್ ಇಟ್ಕೊಂಡ್ಬರ್ಬೇಕು. ಸೊಳ್ಳೆನಲ್ಲೂ ಹೋಗಿ ಕುತ್ಕೊಬೇಕಾ ನೀವಿಬ್ರು ಅಂತ ಕೇಳ್ಬೋದು ಎಷ್ಟೊಂದು ಜನ. ಬಟ್ ನಮ್ಗೇನೋ ಇಷ್ಟ ಈ ಪಾರ್ಕಲ್ಲಿ. ಅಷ್ಟು ದೊಡ್ಡ ಪಾರ್ಕ್ ಇದು, ತುಂಬ ದೊಡ್ಡ ಪಾರ್ಕು. ನಾವೆಲ್ಲಿ ಅಂತೆಲ್ಲ ಹೇಳಲ್ಲ, ಆಮೇಲೆ ನಮ್ಮ ಮನೆ ಗೊತ್ತಾಗ್ಬಿಟ್ರೆ. ಸೊ ಮೊನ್ನೆ ವ್ಲಾಗಲ್ಲಿ ಹೇಳಿದ್ಯಲ್ಲ ನಮ್ಮನೆ ಹತ್ರ, ನಮ್ಮನೆ ಎಲ್ಲಂತಲೇ ಹೇಳ್ತಾ ಇಲ್ವಲ್ಲ ಇವಳು ಅಂದ್ಕೊಂಡೆ. ಏನಕ್ಕೆ ಏರಿಯಾ ಹೇಳಿ ನಾನು. ಸೊ ಆಮೇಲೆ ಇವಾಗ ನಿಂದು ಲಾಸ್ಟ್ ಫ್ಯೂ ಡೇಸ್ 19th ಏನು ಅನ್ನಿಸ್ತಿದೆ? ಅಕ್ಕ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ ನನಗೆ. ಕೇಳ್ತಾ ಇದ್ದೀನಿ, ಹೆಂಗೆ ಅನ್ನಿಸ್ತಿದೆ? ಏನು ಕಲ್ತಿದ್ಯಾ? ಇನ್ನು ಏನು ಕಲಿಬೇಕಿತ್ತು ಅನಿಸ್ತಿದೆ? ಏನೇನೋ ಕಲಿಬೇಕು, ಇಷ್ಟೊಂದು ಕಲ್ತಿದ್ದೀನಿ. ಬಟ್ ಸ್ಟಿಲ್ ಇವಾಗ ಏನಂದರೆ ನಾನು ಅಡಲ್ಟು ಅಲ್ಲ, ಚೈಲ್ಡು ಅಲ್ಲ, ಮಧ್ಯದಲ್ಲಿ. ಇವಾಗ ಏನಂದರೆ ಅಡಲ್ಟಿಂಗಲ್ಲಿ ಇವಾಗ ಶುರು ಆದಂಗೆ ಅಲ್ವಾ, 20s ಫಸ್ಟ್ ಕಾಲಿಟ್ಟಂಗೆ. ಸೊ ಕೆರಿಯರ್ ಫಿಗರ್ ಔಟ್ ಮಾಡ್ಕೊಬೇಕು. ಇನ್ನು ಮುಂದೆ ಏನಂದರೆ ನಮ್ಮಿಬ್ರು ಇವಾಗ ಮುಂಚೆ ಹೆಂಗಿತ್ತು 10th ಸ್ಟ್ಯಾಂಡರ್ಡ್ ಒಳ್ಳೆ ಮಾರ್ಕ್ಸ್ ಬರಬೇಕು, 2nd PUದಾಗ ಅದೆಲ್ಲ ಒಳ್ಳೆ ಕೆಲಸ ತೊಗೊಬೇಕು, ಮುಂದೆ ಎಲ್ಲ ಲೈಫ್ ಡೇ ಇರೋದು. ಸೊ ಅವಾಗ ಯೋಚನೆ ಮಾಡ್ಕೊಂಡು ಗೊಳ್ಳೋ ಅಂತ ಆಯ್ತಾ ಇರ್ತೀವಿ. ಬಟ್ ಸ್ಟಿಲ್ ಇನ್ನು ಏನಂತಾರೆ, ಇನ್ನೂ ಏನು ಕಲಿಬೇಕಿತ್ತು ಅಂತ ಲೈಫೇ ಹಂಗೆ ಕಳ್ಸ್ಕೊಂಡು ಹೋಗುತ್ತೆ. ಸರಿ ಆಯಿತು. ಇವಾಗ ನಿಂಗೆ ಪ್ರೌಡ್ ಇದೆಯಾ ನೀನು ಟೀನೇಜಲ್ಲಿ? ಏನಂತಾರೆ, ಅಮ್ಮ ನೋಡ್ಬೇಕು ಈ ವ್ಲಾಗ್. ನಮ್ಮ ಮಮ್ಮಿ ಎಷ್ಟು ಒಳ್ಳೆ ಟೀನ್. ನಾನು ಹೌದು, ಕ್ರಾಸ್ಡ್ ಲಿಮಿಟ್ಸ್ ಆಯ್ತಾ. ನಾನು ಇವಾಗ ನಮ್ಮ ಕ್ಲಾಸವ್ರು ಅಂತ ಅಲ್ಲ, ಲೈಕ್ PU ಅವರು ಅದನ್ನೆಲ್ಲ ನೋಡ್ತಾ ಇರ್ತೀನಿ, ಸ್ನ್ಯಾಪ್ಗಳು ನೋಡ್ಬಿಟ್ಟು ಹಿಂಗಲ್ಲ ನಾನು ಎಷ್ಟು ಒಳ್ಳೆ ನಮ್ಮ ಮಮ್ಮಿಗೆ ಹೋಗೋಕೆ ತೋರಿಸ್ತೀನಿ ನಮ್ಗೆ ವಿಚಾರಗಳೇ ನಮ್ಗೆ ಗೊತ್ತೇ ಆಗಲ್ಲ, ಅದು ಎಲ್ಲ ಹೆಂಗ್ ಮಾಡಬೇಕು ಅಥವಾ ಏನು ಅಂತಾನೆ. ಸೊ ಅನ್ಸರ್ಟನ್ ಥಿಂಗ್ಸ್ ಬ್ಯಾಡ್, ಅದೆಲ್ಲ ಮಾಡಬೇಕು. ಆಮೇಲೆ ಏನಂತಾರೆ, ಯಾವತ್ತು ನಾವು ಟೀನಲ್ಲಿ ಅಥವಾ ಮೈಂಡ್ ಫ್ಲಕ್ಚುಯೇಟ್ ಆಗೋದು. ನನಗೇನು ಗೊತ್ತಾ, ಹೇಳು. ಸಾರಿ, ಯಾರೋ ಬಂದರು. ನನಗೇನು ಏನೋ ನೆನ್ಸ್ಕೊಂಡೆ ಮತ್ತೋದ್ರೆ. ಏನು ಹೇಳ್ತಿದ್ದೆ ನಾನು? 2000 years later. ನಾನೇನೋ ಕೇಳ್ತಿದ್ದೆ ನಿನ್ನ ಅಲ್ವಾ? ಇಂಟರ್ವ್ಯೂ ಮಾಡ್ತಿದ್ದೆ. ಮಾಡು ಏನು ಅದೇ ಏನು ಕೇಳಿದೆ ನಾನು ನಿನ್ನ?
ಏನೋ 20s ಏನೋ ಕೇಳು ಹಾ ಸರಿ ಆಯ್ತು. ನೀನು ಇದೊಂದು ನಿಂಗೆ ಪ್ರೌಡ್ ಫೀಲ್ ಇದೆ, ನೀನು 19 ಟೀನಲ್ಲಿ ಇದು ಮಾಡಿ ನಾನು ತುಂಬಾ ಪ್ರೌಡ್ ಫೀಲ್ ಇದೆ ಅಂದ್ರೆ ಎಲ್ಲ ಒಂದು ಇನ್ಸ್ಟಾಗ್ರಾಮ್ ಒಂದೇ ನನಗಿರೋದು. ನನ್ನ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂದ್ರೆ 20K ಫಾಲೋವರ್ಸ್. ಅದು ಬಿಡಿ 1 ವರ್ಷ ಮುಂಚೆನೇ ಆಗ್ಬಿಟ್ಟು ಆಮೇಲೆ ಬೆಳ್ದೇ ಇಲ್ಲ. ಬಟ್ ಸ್ಟಿಲ್ ಒಂದು ಯೂಟ್ಯೂಬ್ ಅಂತ ಒಂದು ಕಮ್ಯುನಿಟಿ ಅಂತ ಕಟ್ಟಿದ್ದಾಳೆ. ಅದೊಂದೇ ಬಿಟ್ಟರೆ ಸೆಕೆಂಡ್ PUC ಮಾರ್ಕ್ಸು, ಆಮೇಲೆ ಡಿಗ್ರಿಯಲ್ಲೂ ಓಕೆ. ಫಸ್ಟ್ 2 ಸೆಮ್ ಚೆನ್ನಾಗಿ ಮಾಡಿದೆ, ಆಮೇಲೆ 3rd ಸೆಮ್ಮು ಏನೋ ಆಗೋಯ್ತು. ಬಟ್ ವಾಪಸ್ 4th ಸೆಮ್ಮಿಂದ ಇನ್ನೇನು ಮಾಡ್ತಾರೆ ಎಲ್ಲರೂ ಮಾರ್ಕ್ಸು. ಬಟ್ ಕೆರಿಯರಲ್ಲಿ ಯಾರು ಏನು ಟ್ರೈ ಮಾಡ್ತಿರಲ್ಲ, ಓದ್ತಾ ಇರ್ತಾರೆ ಹೊತ್ತು ಇನ್ನೇನು ಎಕ್ಸ್ಟ್ರಾ ಮಾಡ್ತಿರ್ತಾರೆ. ಸರ್ಟನ್ ಪೀಪಲ್ ಮಾಡ್ತಿರ್ತಾರೆ. ಬಟ್ ಎಷ್ಟೊಂದು ಜನ ಇರಿ 21 ಆಗಲಿ 22 ಆಗಲಿ ಮಾಡಿದ್ರೆ ಬಟ್ ಏನೋ ಅಟ್ಲೀಸ್ಟ್ ಟ್ರೈ ಮಾಡಿದ್ದೀನಿ ನಾನು ಅಂತ ಒಂದು ಪ್ರೌಡ್ನೆಸ್ ಇದೆ. ನಾನು ಯೂಟ್ಯೂಬರ್ ನಾನು 10th ಇದ್ದಾಗ ಜನತೆಗೆ ಹೇಳ್ತಾ ಇದ್ದೆ, ತುಂಬ ಮಾತಾಡ್ತಾ ಇದ್ದೀನಾ ಇಲ್ಲ ಹೇಳು. ನಾನು 10th ಇದ್ದಾಗ ಜನತೆಗೆ ಹೇಳಿದ್ದೆ, ಇವ್ಳಿಗೊಬ್ಳಿಗೆ ಹೇಳಿದ್ದೀನಿ ನಾನು ಕೊರೋನಾ ಆದ್ಮೇಲೆ ನಾನು ಏನಾಗ್ತೀನಿ ಯೂಟ್ಯೂಬರ್ ಆಗ್ತೀನಿ ಅಂತ ಹೋಗಿ ಇವ್ಳಿಗೆ ಹೇಳಿದ್ದೆ. ಆಯ್ತಾ, ಯೂಟ್ಯೂಬರ್ ಅದಲ್ಲ ಇಳ್ಗವಾಗ ನನಗೆ ಗೊತ್ತಿರ್ಲಿಲ್ಲ, ಯೂಟ್ಯೂಬೇ ಗೊತ್ತಿರ್ಲಿಲ್ಲ ನನಗೆ. ಸೊ ಇವ್ಳಿಗೊಂದು ವರ್ಷ ಅಂದ್ರೆ ಗೊತ್ತಿತ್ತು ಅದರಿಂದ ಏನಾದ್ರು ಮಾಡ್ಬೋದು ಅಂತ ಇವ್ಳಿಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಇವ್ಳಿಗೆ ದಿನ ಫೋನ್ ಮಾಡಿ ಈ ಯೂಟ್ಯೂಬರ್ನ ನೋಡು ಅವ್ರನ್ನ ನೋಡಿ ಇವ್ಳಿಗೆ ಎಲ್ಲರೂ ನಾನೇ ಹೇಳ್ತಾ ಇದ್ದಿದ್ದು. ಆಯ್ತಾ, ಇಲ್ಲಿ ಅದೆಲ್ಲ ಅವ್ಳಿಗೆ ಅಷ್ಟಿರ್ಲಿಲ್ಲ ಯೂಟ್ಯೂಬ್ ಬಗ್ಗೆ. ನಿನ್ನ ತಮ್ಮಂಗಿತ್ತು ತಾನೇ ಅದು, ಅದೇ ಗೇಮಿಂಗು ಅದೆಲ್ಲ ಗೇಮಿಂಗ್ ರಿಲೇಟೆಡ್ ಇತ್ತು. ನನಗೆ ಬ್ಯೂಟಿ ಇವಳು ಇವಾಗ 1 ವರ್ಷದಿಂದ ಬಂದಿರೋದ್ರಿಂದ ಇವಳ ಜೊತೆ ಚೆನ್ನಾಗಿ ವ್ಲಾಗ್ಸ್ ಮಾಡ್ಬೋದು. ಸೊ ಅದೊಂದು ಇವಳು ಅದಕ್ಕೆ ಇಂಟ್ರೊಡ್ಯೂಸ್ ಆಗಲ್ಲ ಸ್ವಲ್ಪ ಅದು ಖುಷಿನೇ. ಸರಿ ಆಯ್ತು ಇವಾಗ ಆಯ್ತಲ್ಲ ಅವಳಿಗೆ ಕೊನೆಗೂ. ಸರಿ ಆಯ್ತು ಇವಾಗ ಏನಂತಾರೆ ಲಾಸ್ಟ್ ಒನ್ ಥಿಂಗ್ ವಾಟ್ ಯು ವಾಂಟ್ ಟು ಟೆಲ್ ಟು ಯುವರ್ ಟೀನ್ಗೆ. ನನ್ನ ಟೀನೇಜ್ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ, ಚೆನ್ನಾಗಿ ಮಾಡ್ತಾ ಇದ್ದೀನಿ. ಮೇ ಬಿ ವ್ಲಾಗ್ನ 25 ವರ್ಷಕ್ಕೆ ನೋಡಿದ್ರೆ ಫುಲ್ ಖುಷಿಯಾಗಿರ್ತೀನಿ. ಅದೇ ಇವಾಗ ಏನು ಮಾಡಿದ್ದೀನಿ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಇವಾಗ ಕರೆಂಟ್ಲಿ. ಬಟ್ ತುಂಬ ಟೆನ್ಷನ್ ತೊಗೊತೀನಿ, ಅಯ್ಯೋ ಅದು ಮಾಡಿಲ್ಲ ಇದು ಮಾಡಿಲ್ಲ ಎಲ್ಲರೂ ನೋಡಿ. ಹೌದು, ತುಂಬಾ ಸ್ಟ್ರೆಸ್ ತಗೊಂತಾಳೆ, ಕಂಪ್ಯಾರಿಸನ್ ಮಾಡ್ಕೊತೀನಿ, ಅದೆಲ್ಲ ನಿಲ್ಲಿಸ್ಬೇಕು. ಪ್ರಾಬ್ಲಿ ನನ್ಗೇನು ಅನ್ಸುತ್ತೆ ಅಂದರೆ ಅವಳಿಗೆ ಏಜ್ ಆಗ್ತಾ ಅವಳಿಗೆ ರಿಯಲೈಸ್ ಆಗಿ, ಇವಾಗ ನಾನು ಹೇಳಿದ್ರು ಅಥವಾ ಅವ್ರ ಅಕ್ಕ ಹೇಳಿದ್ರು ಅವ್ರ ಅಮ್ಮ ಹೇಳಿದ್ರು ಅವಳಿಗೆ ರಿಯಲೈಸ್ ಆಗಲ್ಲ. 10 ಡೇಸು ಒಂಥರ ಬ್ಯಾಡ್ ಡೇಸ್ ಥರ ಇರುತ್ತೆ, ತುಂಬ ಡೌನ್, ಏನೂ ಆಗ್ತಾ ಇಲ್ಲ ಲೈಫಲ್ಲಿ, ಏನು ಮಾಡ್ತಾ ಇದ್ದೀನಿ ಅಂತ ಅನಿಸಿರುತ್ತೆ. ಬಟ್ ಎಷ್ಟೊಂದು ಜನ ನಾನು ಒಂಥರ ಬೇರೆದು ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಮಾಡಿದ್ದೀನಿ ಅಲ್ವಾ ಅಂತ ಅಂದ್ಕೊಂಡು ಇದಾಗುತ್ತೆ. ಸೊ ಬಟ್ ಸ್ಟಿಲ್ ಲಾಸ್ಟ್ ಒನ್ ಥಿಂಗ್, ಒನ್ ವರ್ಡ್ ಏನು ಪ್ರೌಡ್ ಆಫ್ ಮೈ ಸೆಲ್ಫ್ ಅಷ್ಟೇ. ಇವಾಗ ನಿನ್ನ 20ಸ್ನ ಮಾಡ್ಕೊತಿದ್ಯಾ, ಅದಕ್ಕೇನು ಅನಿಸ್ತಿದೆ? ಪಟಾಕಿ ಹೊಡೋದ್ರು ನನಗೋಸ್ಕರ. ಅದಕ್ಕೇನು ಅನಿಸ್ತಿದೆ? ಏನು ಅನಿಸ್ತಿದೆ? ಅದೇ 20ಸ್ಗೆ ಏನು ಹೇಳ್ತೀಯ ನೀನು? ಏನು ಹೇಳಬೇಕು ತಾನೇ, ಅವ್ಳು ಏನೇನೋ ಬಂದ್ಬಿಟ್ಟು ಇದು ನಾನು ಸಡನ್ ಆಗಿ ಕೇಳ್ತಾ ಇರೋದು, ಪ್ರಿಪೇರ್ಡ್ ವ್ಲಾಗ್ ಮಾಡ್ತೀನಿ ಅಂತಾನೂ ಗೊತ್ತಿರಲಿಲ್ಲ. ನಾನು ಅದಕ್ಕೆ ಯಾವುದೋ ಒಂದು ಶರ್ಟ್ ಹಾಕೊಂಡು ಕೂತಿದ್ದೆ ಆಯ್ತಾ. ಆಮೇಲೆ ಬಿಕಾಸ್ ನ್ಯಾಚುರಲ್ ಆಗಿರಲಿ ಅಂತ. ಆ್ಯಂಡ್ ನಾವು ಮುಂಚೆನೇ ಕ್ವೆಶನ್ಸ್ ಅವಳು ಕೇಳಿದಿದ್ರೆ ನನ್ನ ಮೈಂಡಲ್ಲಿ ಇತ್ತು ಇದನ್ನ ಕೇಳೋಣ ಇವಳಿಗೆ ಅಂತ. ಗೊತ್ತಿತ್ತ ನನಗೆ, ನಾನು ಇವಳಿಯೋದು ಬರ್ತಾಳೆ ಅಂತಲೂ ಗ್ಯಾರಂಟಿ ಇಲ್ಲ. ಇವಳು ನೆನ್ನೆನೇ ಬರ್ತೀನಿ ಅಂದಿದ್ಲು ವೀಕೆಂಡು. ಆಮೇಲೆ ಇಲ್ಲ ವೀಕ್ ಡೇಸು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಇವತ್ತು ಬರ್ತಾಳೋ ಇಲ್ವೋ, ಬಂದೇ ಬರ್ಬೋದು. ಸರಿ ಆಯಿತು, ಇವಾಗ ಹೇಳು ನಿನ್ನ 20ಸ್ಗೆ ಅದು ಬರ್ತಿದೆ. 20 to 25 ಅಂದರೆ 20 ಇಂದ 30ಸ್ಗೆ ಆಯ್ತಾ. 20 ವಾಟ್ ಡು ಯು ವಾಂಟ್ ಟು ಟೆಲ್, ವಾಟ್ ಡು ಯು ವಾಂಟ್ ಟು ಪ್ರೂವ್? ಏನು ಅದೇ ಲೈಫಲ್ಲಿ ಸಕ್ಸಸ್ಫುಲ್ ಆಗಲೇಬೇಕು. ಆಪ್ಷನ್ನೇ ಇಲ್ಲ ನನಗೆ. ಆಗ್ತಾಳೆ ಆಯ್ತಾ, ಅದೊಂದೇ ಇವಾಗ ಇರೋದು ಸ್ಟ್ರೆಸ್ಸು, ಇನ್ನೇನಿಲ್ಲ. ಕಾಲೇಜೆಲ್ಲ ಹೆಂಗೋ ಪಾಸ್ ಹಾಕೊಂಡು ಹೆಂಗೋ ಆಗುತ್ತೆ. ನಮ್ಮದು ಇನ್ನೇನು ಈ ಒಂದು ಲಾಸ್ಟ್ ಇಯರ್ ಕೂಡ ಸೀನಿಯರ್ಸ್ ಮುಗೀತು. ಸೊ ಅಕ್ಕ ನನಗಿನ್ನ ಸೀನಿಯರ್, ಏನಕ್ಕಂದ್ರೆ ಅವಳಿಗೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ ನಂಗೆ ರಜಾ. ಬಟ್ ಏಜಲ್ಲಿ ಒಳ್ಳೆ ದೊಡ್ಡವಳು. ಸರಿ ಆಯಿತು, 20ಸ್ಗೆ ಲೆಟ್ ಇಟ್ ಬಿ ಗುಡ್, ಜಾಸ್ತಿ ಟ್ರಾವೆಲಿಂಗ್ ಇರಬೇಕು, ಸಕ್ಸಸ್ ನೋಡಿ, ಆ್ಯಂಡ್ ಪೀಸ್ಫುಲ್ ಆಗಿರಬೇಕು ಲೈಫು. 20ಸಲ್ಲೇ ಎಲ್ಲರೂ ಸೆಟಲ್ ಆಗಬೇಕು. ಆ್ಯಂಡ್ ವಿ ಹ್ಯಾವ್ ಹ್ಯೂಜ್ ಪ್ಲ್ಯಾನ್, ತುಂಬ ಹ್ಯೂಜ್ ಆಯಿತಾ. ಆ್ಯಂಡ್ ಇಂಡಿಪೆಂಡೆಂಟಾಗಿ ಇರೋದನ್ನು ನಾವು ಕಲ್ತಿದ್ದೀವಿ ಅಂತ ನಾನು ಹೇಳಲ್ಲ, ಕಲಿತಿದ್ದೀವಿ. ಫಿನಾನ್ಷಿಯಲಿ, ಮೆಂಟಲಿ, ಏನಂತಾರೆ ಫಿಸಿಕಲಿ, ಎಲ್ಲದರಿಂದ ಸ್ಟ್ರಾಂಗ್ ಆಗಿರಬೇಕು. ಮುಂದೆ ಇನ್ನೂ ಎಷ್ಟು ಭಾಗ ನಮ್ಗೆ ನೋಡ್ತಾ ಇರೋದು ಏನೂ ಅಲ್ಲ ಲೈಫು, ಮುಂದೆ ಹೋಗ್ತಾ ಬರುತ್ತೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಸೊ ನಿನ್ನ 20ಸ್ಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿನ್ನ 20ಸ್ಗೆ. ಸೊ ನಾವೇನೇನು ಪ್ಲ್ಯಾನ್ ಮಾಡಿದ್ದೀವಿ, ಬರ್ತಾಳೆ ಏನೋ ನನ್ಕಿನ 18 ವರ್ಷ ಥರ ಆಡ್ತಾಳೆ ಆಯಿತಾ. ನಿನ್ನ 20 ನಿನ್ನ ಪ್ಲ್ಯಾನ್ಸ್ಗೆ ಸಕ್ಸಸ್ ಆಗಲಿ, ಆಮೇಲೆ ಒಟ್ಟಿಗೆ ಸಕ್ಸಸ್ ನೋಡೋಣ.
ಆಮೇಲೆ ಒಟ್ಟಿಗೆ YouTubers ಅಚೀವ್ ಆಗೋಣ. ಮಾಡೋಣ, ಆಮೇಲೆ ಪ್ಲೇ ಬಟನ್ ತಗೊಳ್ಳೋಣ, ಟ್ರಾವೆಲ್ ಮಾಡೋಣ, ಟ್ರಾವೆಲಿಂಗ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಸ್ಕೂಲಿಂದಾನೇ ಆಗೋಣ, ಎಲ್ಲಿ ಹೋಗ್ಬೇಕು ಅಂತ ಆಲ್ರೆಡಿ ನಾವು ಫಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಪ್ಲೇಸು. ಎಲ್ಲ ಒಂಥರ ಸಕ್ಸಸ್ ಆಗಲಿ ಆ್ಯಂಡ್ ಬೇಗ ಸೆಟಲ್ ಆಗೋಣ. ಸೊ ಅಷ್ಟೇ. ಇನ್ನು ಲಾಸ್ಟ್ 15 ಡೇಸ್ ಇದೆ 18ಗೆ. ನಾನೊಂದು ವಿಡಿಯೋ ಮಾಡೋಣ ಜಸ್ಟ್ ಎಂಜಾಯ್ ಅಷ್ಟೇನೆ. ಆರಾಮಾಗಿ 19 ಅನ್ಕೊಂಡು ಆರಾಮಾಗಿ ತಿರ್ಗಾಡ್ತೀವಿ. ಏನ್ ಮಾಡಿದೆ ಟೀನಲ್ಲಿ ಅಂದ್ರೆ ಏನೇನೋ ಮಾಡ್ತಾರೆ ಟೀನಲ್ಲಿ. ನಾನೊಂದು ಪಾರ್ಟಿಗೆ ಹೋಗಿಲ್ಲ, ಒಂದು ಕಾನ್ಸರ್ಟ್ ಹೋಗ್ಲಿ, ಏನು ಮಾಡಿದೆ ಗೊತ್ತಿಲ್ಲ. ಬಟ್ ಹೋದ್ರೆ ಅಷ್ಟೇ. ಗುಡ್ ಗರ್ಲ್. ಓದಿದ್ದೀವಿ ಆ್ಯಂಡ್ ನಾವು ವಿ ಆರ್ ಇನ್ ದ ರೋಡ್ ಟು ಮೇಕ್ ಆರ್ ಪೇರೆಂಟ್ಸ್ ಪ್ರೌಡ್. ಅಷ್ಟಂತೂ ನಾನು ಹೇಳ್ತೀನಿ. ಆ್ಯಂಡ್ ಅದ್ರ ಮಧ್ಯೆ ಅಥವಾ ಏನಂತಾರೆ, ನಾವೇನು ಮಾಡೇ ಇಲ್ಲ ಅಂತ ಏನಿಲ್ಲ. ನಮ್ಗೇನು ಅನಿಸುತ್ತೆ ಅಥವಾ ನಮ್ಮ ಕೇಪಬಿಲಿಟೀಸ್ ಏನಿತ್ತು ನಾವು ಅದನ್ನು ಮಾಡಿದ್ದೀವಿ. ಟ್ರೈ ಆದ್ರೂ ಮಾಡ್ತಾ ಇದ್ದೀವಿ. ಇನ್ನು ಮಾಡಬೇಕು, ತುಂಬ ಮಾಡಬೇಕು. ದಿಸ್ ಇಸ್ ನಥಿಂಗ್ ಬಟ್ ವಿ ಆರ್ ಜಸ್ಟ್ ಪ್ರೌಡ್ ಅಷ್ಟೇ ಅಲ್ವಾ. ಆ್ಯಂಡ್ ತುಂಬ ಜನ ಕೇಳ್ತಾರೆ, ಅಂದರೆ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಅವಳ ರಿಲೇಟಿವ್ಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಏನಕ್ಕೆ ಮಾಡಬೇಕು, ಮನೆ ವಿಚಾರನೆಲ್ಲ ಏನಕ್ಕೆ ತೋರಿಸ್ಬೇಕು, ಅದೊಂದು ಹೇಳ್ತಾರೆ. ಮನೆ ವಿಚಾರ ಏನಕ್ಕೆ ರೋಡಲ್ಲಿ ಇಡ್ತೀವಿ, ಏನಕ್ಕೆ ನಾವು ತೊಗೊಂಡಿದ್ದನ್ನೆಲ್ಲ ಏನಕ್ಕೆ ತೋರಿಸ್ಬೇಕು ಅಂತೆಲ್ಲ. ಬಟ್ ನಾವು ಏನು ಕಾನ್ಫಿಡೆನ್ಸ್ ಇಟ್ಕೊಂಡು ಇದ್ದೀವಿ ಅಂತ ಅಂದರೆ, ಅಫ್ಕೋರ್ಸ್ ಇವಾಗ ಟ್ರೆಂಡಿಂಗ್ ಏನು ಗೊತ್ತಾ, ಇವಾಗ ನಾನು ಅಷ್ಟೇ ಫಸ್ಟಲ್ಲಿ ರೀಲ್ಸ್ ಮಾಡೋವಾಗ ಫಾಲೋವರ್ಸ್ ಹೇಳ್ದಿರೋವಾಗ ಎಲ್ಲಿ ನಮ್ಮ ಕಾಲೇಜಲ್ಲಿ PUC ಆಡ್ಕೊಳ್ಳೋರು ಒಂದು 10-20K ಆಗ್ತಾರೆ. ಅವಾಗ ಬಂದ್ಬಿಟ್ಟು ಚೆನ್ನಾಗಿ ಮಾಡ್ತೀಯಾ ಹಂಗೆ ಹಿಂಗೆ. ಸೊ ಎಲ್ಲ ಕಡೆ ಅಷ್ಟೇ ಸಕ್ಸಸ್ ಸಿಗೋವರೆಗೂ ಯಾರನ್ನೂ ಸಪೋರ್ಟ್ ಮಾಡಲ್ಲ, ಅದಂತೂ ಪಕ್ಕ. ರಿಲೇಟಿವ್ಸ್ ಅಂತ ಅಲ್ಲ, ಲೈಕ್ ಇನ್ ಜನರಲ್ ವಿ ಆರ್ ಜಸ್ಟ್ ಪುಟ್ಟಿಂಗ್ ಔಟ್, ವಿ ಆರ್ ಜಸ್ಟ್ ಟ್ರೈಯಿಂಗ್ ಸಮಥಿಂಗ್. ಇವಾಗ ವರ್ಕ್ ಆಗುತ್ತೋ ಇಲ್ವೋ ವಿ ಡೋಂಟ್ ನೋ, ಬಟ್ ನಾವು ರಿಗ್ರೆಟ್ ಇಟ್ಕೊಬಾರ್ದು ಅಷ್ಟೇ. ಅವಾಗ ಟ್ರೈ ಮಾಡಲಿಲ್ವಲ್ಲ ಅಂತ ರಿಗ್ರೆಟ್ ಇಟ್ಕೊಳೋದು ಬದಲು ಇದೇನಾದರೂ ವರ್ಕೌಟ್ ಆಗೇ ಆಗುತ್ತೆ. ಕಾಸ್ ಇದು ಈ ಮೈಂಡ್ ಸೆಟ್ ಇರಬೇಕು. ನನಗೆ ಇದೊಂದಿಲ್ಲ, ಅದಕ್ಕೆ ಇವಾಗ ನಂದು ಇದನ್ನು ಚೇಂಜ್ ಮಾಡಿದ್ದೀನಿ. ಏನೋ ವಾಲ್ಪೇಪರು ಫೋನ್ದು ಚೇಂಜ್ ಮಾಡಿ. ಏನಂತ ತೋರಿಸಿಲ್ವಾ, ಇದು ಲೈಟ್ ಸ್ವಲ್ಪ ಇದಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿಸ್? ಏನು ಓದು. ವಾಟ್ ಇಫ್ ಎಟ್ ಆಲ್ ಇಟ್ ವರ್ಕ್ಸ್ ಔಟ್. ಸೊ ಯಾ, ಅಫ್ಕೋರ್ಸ್ ವರ್ಕೌಟ್ ಆಗೇ ಆಗುತ್ತೆ. ವಿ ಜಸ್ಟ್ ಪುಟ್ಟಿಂಗ್ ದ ಬೇಸ್ ಅಷ್ಟೇ. ಅಫ್ಕೋರ್ಸ್ ತುಂಬ ಜನಕ್ಕೆ ಥರ್ಡ್ ಇಯರ್ ಇದೆ, ನಾವು ಇಯರ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇದ್ದೀವಿ. ಸೊ ಇಯರ್ ಏನೇನಾಗುತ್ತೆ ಎಲ್ಲ ರೀತಿ ಟ್ರೈ ಮಾಡ್ತೀವಿ, ಆಗುತ್ತೆ. ಆ್ಯಂಡ್ ನಾವು ಒಂದೇನಂದರೆ, ಈ ಏನಂತಾರೆ, ಚಿಕ್ಕ ಏಜಲ್ಲೇ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಫೇಕ್ ಪೀಪಲ್ ಅಲ್ವಾ. ಸಿಕ್ಕಾಪಟ್ಟೆ ಪೀಪಲ್ ರೆಬೆಲ್ ಕಿಡ್ ಮಾಡ್ತಾಳೆ ನೋಡು ವಿಡಿಯೋಸು. ಮೀನ್ ಸ್ಟೋರಿ ಟೈಮ್ ನಾನು ನಮ್ಮ ಸ್ಕೂಲರ್ನೆಲ್ಲ ಹಾಕೊಂಡು ಬೈರ್ತೀನಿ ಒಂದು ಸ್ಟೋರಿ ಟೈಮಲ್ಲಿ. ಹೌದು ಗೈಸ್, ವಿ ಬೋತ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವೆರಿ ನೆಗೆಟಿವ್ ಪೀಪಲ್, ಆಮೇಲೆ ಫೇಕ್ ಪೀಪಲ್. ನನಗೆ ಅಷ್ಟು ಆಮೇಲೆ ಯಾರನ್ನೂ ನೋಡಿರ್ಲಿಲ್ಲ ಗೊತ್ತಾ. ಆಮೇಲೆ ಏನಂತಾರೆ, ಕಾಲು ಎಳೆಯೋರು ತುಂಬಾ ಜನ ನೋಡಿದೀವಿ. ಆ್ಯಂಡ್ ವಿ ಹ್ಯಾವ್ ಫೇಸ್ಡ್ ಇಟ್ ಟುಗೆದರ್. ಅವಾಗಲೇ ಇವಾಗಿಂದಿದ್ರೆ ನಾವು, ಬಟ್ ಅವಾಗ್ಲೂ ಜನತಿ ನನಗೋಸ್ಕರ ಯಾವಾಗಲೂ ನಿಂತ್ಕೊಂಡಿರೋಳು ಗೊತ್ತಾ. ಯಾರೇನಾದರೂ ಅಂದರು ಅಂದರೆ ರೇಗ್ಸೋರು, ಬಟ್ ಇವ್ರು ವಾಪಸ್ ಬಂದು ನನ್ನ ವಾಯ್ಸೇ ಬಿಡ್ತಾರಿಲ್ಲ, ಬಾಯೇ ಬಿಡ್ತಾರಿಲ್ಲ. ಇವ್ರು ಅಟ್ಲೀಸ್ಟ್ ಬಂದು ವಾಪಸ್ ಅವ್ರಿಗೆ ಅನ್ನೋಳು. ಎಷ್ಟೊಂದು ವಿಚಾರದಲ್ಲಿ ನಾವಿಬ್ರು ಸೇಮ್ ಥಾಟ್ಸ್ ಆಯ್ತಾ, ಸೇಮ್ ಟೇಸ್ಟ್ ಎಲ್ಲ. ಬಟ್ ಒಂದು ವಿಚಾರ ಏನಂದ್ರೆ, ನಾನು ಸ್ವಲ್ಪ ಹೋಗಿ ಗಲಾಟೆ ಮಾಡ್ತೀನಿ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ನಾನು ಮಾತಾಡೋ ಟೈಮಲ್ಲಿ ಮಾತಾಡ್ತೀನಿ ಗೈಸ್, ಬಟ್ ಅವಳು ಮಾತಾಡಲ್ಲ. ಬಟ್ ಕಲಿಬೇಕು ಅವಳು. ನಾನು ಅದನ್ನೇ ಹೇಳಿದ್ದು. ನಾನಾಗಲಿ, ಅಕ್ಕ ಆಗಲಿ ಅಥವಾ ಮಮ್ಮಿ ಆಗಲಿ, ಯಾರು ಅವಳಿಗೆ ಹೇಳ್ಬೋದು ನಾವು, ಬಟ್ ಅವಳಿಗೆ ಅನ್ನಿಸ್ಬೇಕದು. ಅಟ್ ಒನ್ ಪಾಯಿಂಟ್ ಯು ವಿಲ್ ಟಾಕ್. ಸೊ ಅಷ್ಟೇ, ಇದೆಲ್ಲ ಮಾತಾಡಬೇಕಿತ್ತು. ಸೊ ಇದೊಂದನ್ನೇ ಸಪ್ರೇಟ್ ವ್ಲಾಗ್ ಮಾಡ್ಬೋದು, ಅಷ್ಟು ಮಾತಾಡಿದ್ದೀವಿ. ಹೌದು. ಸೊ ಅಷ್ಟೇ, 20s ಚೆನ್ನಾಗಿರಲಿ ಅಂತ ಹೋಪ್ ಮಾಡ್ತಾ, ಈ ಟೀನಲ್ಲಿರೋ ಚಿಕ್ಕ ಟೀನಲ್ಲಿರೋ ಬೆಸ್ಟ್ ಫ್ರೆಂಡ್ ಲೈಫ್ ಲಾಂಗ್ ಇರಲಿ. ಏನಂತಾರೆ, ಒಂದು 70s 80s ಇರ್ತಾರೆ, ಅದಂತೂ ಗ್ಯಾರಂಟಿ. ಸೊ ಇರಲಿ ಅಂತ ಹೋಪ್ ಮಾಡ್ತಾ, ನಾವಿಬ್ರು ಜಗಳ ಆಡಲ್ಲ. ಇನ್ನು ನಾನು ಕಿಚ್ಚಾಡ್ತೀನಿ ಹೊರತು ಅವಳಂತೂ ಕಿಚ್ಚಾಡಲ್ಲ. ಇವಳು ಮುನ್ಸ್ಕೊಂಡು ಓಡೋಗ್ಬಿಡ್ತಾಳೆ ಬ್ಲಾಕ್ ಎಲ್ಲ ಮಾಡ್ಕೊಂಡು. ನಾನು ಅದೆಲ್ಲ ಮಾಡ್ತೀನಿ ಹೊರತು ಇವಳಂತೂ ಮಾಡಲ್ಲ. ಸೊ ಅಂದ್ರೆ ಅವಳಿಗೂ ಪಾಪ ಏನಕ್ಕೆ ಬೇಜಾರು, ಇವಳು ಟೈಮ್ ಕೊಡಲ್ಲ ಅಂತ ಅಷ್ಟೇ. ಒಳ್ಳೇದೇ ತಾನೇ ಆ ಜಗಳ. ಸೊ ಓಕೆ, ಜಗಳ ಅಲ್ಲ, ಅವ್ಳು ಮಾತಾಡ್ದಿರ ನಾನು ಬ್ಲಾಕ್ ಮಾಡ್ಕೊಂಡು ಹೋಗಿದ್ಲು. ಒಂದು ತಿಂಗಳಾದ್ಮೇಲೆ ಅವಳೇ ಫೋನ್ ಮಾಡಿದ್ಲು, ನಾನು ಫುಲ್ ಖುಷಿ. ಸರಿ ಆಯ್ತು, ಮುಗಿತಮ್ಮ. ಇದು ಹೋಗ್ತಾ ನಮ್ದು ಮುಗಿಯಲ್ಲ, ಮಾತಾಡ್ತಾನೆ. ಸೊ ಇವಾಗ ನಾವು ಹೋಗಿ ಏನಾದರೂ ತಿನ್ಬೇಕು. ಪ್ಲೇಸ್ ಡಿಸೈಡ್ ಮಾಡ್ಕೊಂಡು ಇದ್ರಲ್ಲಿ ಫೋನಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಬರ್ತ್ಡೇಗೆ.
ಆ್ಯಂಡ್ ಅದು ನಿನ್ನ ಬರ್ಡೇ ದಿನ ಹೇಳೋಣ, ಏನು? ಏನಂತಾರೆ ಎಕ್ಸೈಟ್ಮೆಂಟ್ ಬರ್ಡೇಗೆ ಏನಕ್ಕೆ ಎಷ್ಟೊಂದು ಅದೆಲ್ಲ ಅಲ್ವಾ? ಸಾಕು So- ಇವತ್ತಿಂದ ಇವತ್ತಿಂದೊಂಥರ ಲೈಫ್ ರಿವೈಂಡ್ ಮಾಡಿ ಫ್ಯೂಚರ್ ಹೆಂಗಿರುತ್ತೆ ಎಲ್ಲ ತೋರಿಸ್ಬಿಟ್ಲು ಅಕ್ಕ 5 ನಿಮಿಷದಲ್ಲಿ. ಇಲ್ಲ, ಇದು ನಾನು ಬೆಳಗ್ಗೆ ಅನ್ಕೊಂತಿದ್ದೆ ಆಯಿತಾ, ಕ್ಲಾಸಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಇದನ್ನೆಲ್ಲ ಕೇಳಬೇಕು ಅಂತ. ಬಿಕಾಸ್ ಏನಕ್ಕೆ ಅಂದರೆ ನಾವೇ ಇದನ್ನು ನೋಡಿದಾಗ ಒಂದಷ್ಟು ವರ್ಷ ಬಿಟ್ಕೊಂಡು ಇದನ್ನು ದಯವಿಟ್ಟು ಪೆನ್ ಡ್ರೈವ್ಗೆ ಹಾಕ್ಬಿಡು, ಡಿಲೀಟ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಐ ಜಸ್ಟ್ ಆ್ಯಂಡ್ ಮೋರ್ ಓವರ್ ನಾವು ಏನಿದ್ರು ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಟಿರ್ತೀವಿ. ನಾನು ಒಳಗೆ ಹೇಳಿರ್ತೀನಿ ಇವಳೆಲ್ಲ ಮಾಡೋಣ vlog. ನಾನು ಅಟ್ಲೀಸ್ಟ್ ಒಂದು ಒಳ್ಳೆ ಶರ್ಟ್ ಆದ್ರೂ ಹಾಕೊಂಡ್ಬರ್ತೀನಿ. ಇವಾಗ ಏನಿಲ್ಲ, ಚೆನ್ನಾಗಿದೆ, ಇವತ್ತಿಬ್ರು ಸೇಮ್ ಸೇಮ್ ಮ್ಯಾಚಿಂಗ್ ಏನು ಮಾತಾಡ್ಕೊಂಡಿಲ್ಲ, ಕೋಇನ್ಸಿಡೆನ್ಸ್. ಸೊ ನಾನು ಹಾಗಾಗಿ ಸಡನ್ನಾಗಿ ಕುತ್ಕೊಂಡು ಕೇಳಿದ್ದು ಹೆಂಗಿತ್ತು ಏನು ಅಂತ. ನಾನು ಪ್ರಿಪೇರ್ ಆಗಿ ಇನ್ನೇನೋ ಹೇಳ್ತಾ ಇದ್ದೆ. ಸಾಕು, ಇಷ್ಟು ಕೂಯ್ದಿದ್ಯಾ ಆಲ್ರೆಡಿ. ಸೊ ಇವಾಗ ನಾವು ಸ್ವಲ್ಪ ಅಷ್ಟು ಟೈಮ್ ತಗೊಂಡು ನಾವು ಆಮೇಲೆ ಮೀ ಟೈಮ್ ಅಷ್ಟೇ. ಅಷ್ಟೇ ಸಿಗ್ತೀವಿ ಅಷ್ಟೇ. ನಂಗೆ ಇಲ್ಲಿ ಅಲ್ಲಿಲ್ಲ ಅನ್ಕೊಂಡ್ಬಿಡ್ತಾರೆ ಜನ, ಹಂಗೆ ಕಾಣ್ತಿದೆ ಇಲ್ಲಿ ವಿಡಿಯೋನಲ್ಲಿ. ಅಲ್ಲಿದೆ ಗೈಸ್, ಇದೆ